ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 10/7/2025 ಗುರುವಾರ ದಿನ ನಿಫ್ಟಿ ಎಕ್ಸ್ಪೈರ್ ಇದೆ. ಅದ್ರ ಜೊತೆಗೆ ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಅಂಡ್ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ಡಿಸ್ಕಷನ್ ಮಾಡೋದಿದೆ. ಎನಿವೆ, ಇವತ್ತು ನಾವು ಲೈವ್ ಅಲ್ಲಿ ಇದ್ವಿ, ಯೂಟ್ಯೂಬ್ ಲೈವ್ ಅಲ್ಲಿ ಇದ್ದಾಗ ಡಿಸ್ಕಷನ್ ಮಾಡ್ತಿದ್ವಿ ಅಂಡ್ ಪೊಸಿಷನ್ಸ್ ಕೂಡ ತಗೊಂಡಿದ್ವಿ ಲೈವ್ ಅಲ್ಲಿ. ಓಕೆ, ಕೆಲವೊಂದು ಮಾರ್ಕೆಟ್ ಮೊಮೆಂಟಮ್ ಬಹಳ ಡಲ್ ಆಗಿತ್ತು. ಸೊ ಪೊಸಿಷನ್ಸ್ ವಾಸ್ ವೆರಿ ಕ್ವೈಟ್ ಅಂಡ್ ನಾರ್ಮಲ್ ಆಗಿತ್ತು ಅರೌಂಡ್ ದಿಸ್ ಏರಿಯಾ. ಐ ಥಿಂಕ್ 495 ಅಥವಾ 498 ಹತ್ರ ತಗೊಂಡೇ ಆಗಿತ್ತು. ಆಕೆ ಮಾರ್ಕೆಟ್ ಏನೋ ಹೋಯ್ತು ಸರ್. ಓಕೆ, ಇನ್ನು ಡೈರೆಕ್ಷನ್ ಕೂಡ ಹೋಯ್ತು. ಸೊ ನಿನ್ನೆ ಹೈ ಹತ್ರ ಸ್ಟ್ರಕ್ ಆಗ್ತಾ ಇತ್ತು ಅಂಡ್ ಇಟ್ ವಾಸ್ ಪ್ಯೂರ್ ಲೈಕ್ ಪ್ರೈಸ್ ಆಕ್ಷನ್ ವೆರಿ ಟಫ್. ಓಕೆ, ಇಲ್ಲಿ ಟಫ್ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಫಾರ್ ಅ ಹೆಜ್ ಪರ್ಪಸ್ ನಾನು 25,600ಗಳನ್ನ ಸ್ವಲ್ಪ ಸೆಲ್ ಮಾಡಿದೆ ವಿತ್ ಗೋಯಿಂಗ್ ಲಾಂಗ್ ಇನ್ ದ ಫ್ಯೂಚರ್. ಸೊ ಎನಿವೇ, ಮಾರ್ಕೆಟ್ ಒಂದು ಚಾಪಿ ಮಾಡ್ಕೊಂಡ ಅಂಡ್ ಮೇನ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಐ ಹ್ಯಾಡ್ ಅ ಸ್ಟಾಪ್ ಲಾಸ್ ಅರೌಂಡ್ ಹಿಯರ್. ಸೊ ಇದಕ್ಕಿಂತ ಮುಂಚೆನೆ ಎಕ್ಸಿಟ್ ಆಗಿದ್ದು. ಸೊ ಕಾಲ್ ರೇಟಿಂಗ್ ಗಳನ್ನ ಹೋಲ್ಡ್ ಮಾಡಿ ಕಂಟಿನ್ಯೂ ಮಾಡಿದೆ. ಸೊ ಅಟ್ ದ ಎಂಡ್ ವಿ ಆರ್ ಎಕ್ಸಿಟೆಡ್ ಅಟ್ ಕಾಸ್ಟ್. ಸೊ ಎನಿವೇ, ದುಡ್ಡು ಆಗಿಲ್ಲ ಅಂದ್ರೂ ಕೂಡ ಲಾಸ್ ಅಲ್ಲೇ ಆಗಿಲ್ಲಾಗಿದೆ, ರೈಟ್? ನಥಿಂಗ್, ರೈಟ್? ಸೂಪರ್, ವೆರಿ ನೈಸ್ ಹಿಯರ್. ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ನಿಫ್ಟಿ ಒಳಗಡೆ ಏನಾಗಬಹುದು ನಾಳೆ. ಎನಿವೆ, ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬಹಳ ಜನರು ಓಕೆ ಟ್ರಂಪ್ ಟ್ಯಾರಿಫ್ ನೋಟಿಸ್ ಬರುತ್ತೆ, ಅದ್ ಬರುತ್ತೆ ಅಂತ ಹೇಳಿ ಟೆನ್ಷನ್ ತಗೊಳ್ತಾ ಇದ್ರಿ. ಅಂಡ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೆಸರಿ ಇಲ್ಲ. ಏನಾಗುತ್ತೆ ನಾಳೆ ಗೊತ್ತಾಗತ್ತೆ. ಗಿಫ್ಟ್ ನಿಫ್ಟಿನ ಆಬ್ವಿಯಸ್ಲಿ ಚೆಕ್ ಮಾಡ್ತಾ ಇರ್ತೀರಿ. ಸೊ ಸದ್ಯ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಈಗ ಹಾರ್ಡ್ಲಿ ಫ್ಲಾಟ್ -56, ಜಸ್ಟ್ ಲೈಕ್ ಇಂಡಿಯನ್ ಮಾರ್ಕೆಟ್ ಎಷ್ಟಿದೆ ಅಷ್ಟೇ ಮೈನಸ್ ಇದೆ. ವೆರಸ್ US ಮಾರ್ಕೆಟ್ಸ್, ದೇ ಆರ್ ಟರ್ನಿಂಗ್ ಇನ್ ದ ಫ್ಯೂಚರ್ಸ್, ದೇ ಆರ್ ಪಾಸಿಟಿವ್. ಓಕೆ, ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಟುಮಾರೋ. ಓಕೆ, ಲುಕ್ ಅಟ್ ದ ಸಿಸ್ಟಮ್ ಹಿಯರ್. ಅಂಡರ್ಸ್ಟ್ಯಾಂಡಿಂಗ್ ಇಸ್ ಈಸಿ ಅಂತ ತಿಳ್ಕೊಳ್ತೀನಿ ಒಂದ್ಸಲ ನಾವು ಡ್ರಾಯಿಂಗ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾಡ್ಕೊಂಡ್ರೆ. ಇವತ್ತು ಮತ್ತು ನಿನ್ನೆಯ ಎರಡೂ ಟಾಪ್ಗಳು ಅರೌಂಡ್ 25,540 ಹತ್ರ ಬಂದಿದೆ. ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಲೆವೆಲ್, ಕರೆಕ್ಟ್. ಸೊ ಇದನ್ನ ಬಿಟ್ರೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತ ಕಾಣ್ತಾ ಇರೋದು 25,600 ಟೆಕ್ನಿಕಲ್ ನಂಬರ್ ರಿಟರ್ನ್. ವೆರಿ ನೈಸ್. ಸೊ ಕೆಳಗಡೆ ಮಾರ್ಕೆಟ್ ಬಂದ್ರೆ ಐ ರಿಪೀಟ್ ಯು 25,400 ಇಸ್ ಅ ಮೇಜರ್ ಸಪೋರ್ಟ್ ಅಂಡ್ ವೆರಿ ಟೈಟ್ ಸಿಚುವೇಶನ್ ಅಂತ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ. ಇಫ್ ಯು ಸ್ವಿಚ್ ಟು 30 ಮಿನಿಟ್ಸ್ ನಾವು, ಸೊ 30 ಮಿನಿಟ್ಸ್ ನಲ್ಲಿ ನೋಡ್ಕೊಂಡ್ರೆ ಗೊತ್ತಾಗ್ತದೆ ಮಾರ್ಕೆಟ್ ಈಸ್ ಇನ್ ದ ಪ್ಯೂರ್ ಟೈಟ್ ರೇಂಜ್. ಓಕೆ, ಸೊ ಈಸಿ ಮಾರ್ಕೆಟ್ಗೆ ಶೋಕಾಸ್ ಮಾಡೋದು ಯಾವಾಗಪ್ಪ ಅಂದ್ರೆ 25,600 ಮೇಲ್ಗಡೆ. ಓಕೆ, ಬಿಕಾಸ್ ಮಲ್ಟಿಪಲ್ ರಿಜೆಕ್ಷನ್ಸ್ ಅಂಡ್ ಮಾರ್ಕೆಟ್ ಏನಾಗಿದೆ ಸರ್, ನಿನ್ನೆಯ ಲೆವೆಲ್ನ ಟಾಪ್ನ ಕೂಡ ಬ್ರೇಕ್ಔಟ್ ಆಗಲಿಲ್ಲ, ಇಸ್ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ. ಸೊ ಅದಕ್ಕೋಸ್ಕರ ಲಾಜಿಕಲ್ ಥಿಂಕ್ ಮಾಡೋಣ, ಮಾರ್ಕೆಟ್ ಇಫ್ ಇಟ್ ಇಸ್ ಓಪನಿಂಗ್ ಅರೌಂಡ್ ಫ್ಲಾಟ್ 25,520 540 ಈ ರೀತಿ ಓಪನ್ ಆಗಿದೆ ಅಂಡ್ ಬಿಡೋಣ ಮಾರ್ಕೆಟ್ನ ಮೊಮೆಂಟಮ್ ಆಗಲಿಕ್ಕೆ 25,600 ಮೇಲ್ಗಡೆ ಹೋಗ್ತಾ ಇದ್ರೆ ವಿ ವಿಲ್ ಟ್ರೈ ಟು ಗೋ ಫಾರ್ ಅ ಲಾಂಗ್ ಇನ್ ದಿಸ್ ಒನ್. ಕಾಲ್ ತಗೊಳ್ಳಿಕ್ಕೆ ಅಡ್ಡಿ ಇಲ್ಲ, ಬಿಕಾಸ್ ವಿಕ್ಸ್ ಹ್ಯಾಸ್ ಫಾಲೋನ್ ಲೈಕ್ ಎನಿಥಿಂಗ್ ಸರ್. ವಿಕ್ಸ್ ಬಿದ್ದಿದೆ ಅಂದ್ರೆ ಪ್ರೀಮಿಯಂಗಳು ನಿಮಗೆ ಚೀಪ್ ಆಗಿ ಸಿಗುತ್ತೆ, ಸೊ ಯು ಕ್ಯಾನ್ ಎನ್ಕ್ಯಾಶ್ ಇಟ್. ಓಕೆ, ಇನ್ ಕೇಸ್ ಇದು ಗ್ಯಾಪ್ ಅಪ್ ನಲ್ಲಿ ಅಂತರೂ ಕೂಡ ಓಕೆ, ಅಥವಾ ಫ್ಲಾಟ್ ಆಂಗಲ್ ಇಂದ ಹೋದ್ರೂ ಕೂಡ ಓಕೆ. ಬಟ್ ವೆರಾಸ್ ಇನ್ನ ನೀವು ಏನಾದ್ರೂ ಇಲ್ಲಿ ಓಕೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಬಿಟ್ಟು 25,540 ಹತ್ರ, ಸೊ ಇಲ್ಲಿ ನಿಮ್ಗೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅಗೇನ್ ಮಾರ್ಕೆಟ್ ವಿಲ್ ಬಿ ಇನ್ ದ ರೇಂಜ್ ಬೌಂಡ್ ಆಕ್ಷನ್, ದಟ್ ಇಸ್ 25,550 ಅಂಡ್ 25,400 ನಡುವೆನೇ ಇರುತ್ತೆ. ಟೈಮ್ ಪಾಸ್ ಆಗುತ್ತೆ, ಸ್ಟ್ರಾಂಗಲ್ಗಳು ವರ್ಕ್ ಆಗುತ್ತೆ ಅಂಡ್ ನೀವು ಆಬ್ವಿಯಸ್ಲಿ ತೀಟಾ ಡಿ ಕ್ಯಾನ್ ಎಂಜಾಯ್ ಮಾಡಬಹುದು. ನಾಳೆ ಎಕ್ಸ್ಪೈರಿ ಇದೆ ಅಂಡ್ ಹೈಲಿ ಪಾಸಿಬಲ್ ಏನಪ್ಪ ನಂಬರ್ ರೈಸ್ ಸೈಕಾಲಜಿ 25,500 ಇಸ್ ಅ ರೌಂಡ್ ನಂಬರ್ ಸೈಕಾಲಜಿ ಎಕ್ಸ್ಪೈರಿ ಆಗ್ಲಿಕ್ಕೆ ಕೂಡ. ಈವನ್ ಗ್ಯಾಪ್ ಡೌನ್ ಆದ್ರೂ ಕೂಡ 25,400 ಇಸ್ ಅ ಮೇಜರ್ ಪಿಲ್ಲರ್ ತರ ಸಪೋರ್ಟ್ ಇದೆ. ಓಕೆ, ಏನೋ ಮಾರ್ಕೆಟ್ ಸಪೋರ್ಟ್ ತಗೋಬಹುದು. ಒಂದು ಫೇಲ್ಯೂರ್ ಮಾಡಿದ್ರೆ ಕಂಟಿನ್ಯೂಷನ್ ಡೌನ್ ಸೈಡ್ 25,300 ಕೊಂಡ್ ಬಿ ಅ ಮೇಜರ್ ಲೆವೆಲ್ ಸಪೋರ್ಟ್. ಸೊ ಹೌದು, ಓಕೆ, ನಾವೆಲ್ಲ ಅನ್ಕೊಂಡಂಗೆ ಟ್ರಂಪ್ ಟಾರಿಫ್ ವಾರ್ ಪ್ರಕಾರ ಒಂದು 1% ಅಥವಾ 2% ಗ್ಯಾಪ್ ಡೌನ್ ಆಯ್ತು ಅಂತ ತಿಳ್ಕೊಳ್ಳಿ, ಲೈಕ್ 25,300 ಗ್ಯಾಪ್ ಡೌನ್ ಎಕ್ಸಾಕ್ಟ್ಲಿ ಸಪೋರ್ಟ್ ಅಂತ ಇದೆ. ಓಕೆ, ಮಾರ್ಕೆಟ್ ಏನ್ ಮಾಡಬಹುದು, ಇಲ್ಲಿ ಸಪೋರ್ಟ್ ತಗೊಂಡು ಕೂಡಲೇ ಕಂಪ್ಲೀಟ್ ಒಂದೇ ಒಂದು ಗ್ರೀನ್ ಕ್ಯಾಂಡಲ್ ಮಾಡ್ಕೋಬಹುದು ಕಂಪ್ಲೀಟ್ ಅಂಡ್ ಸೈಡ್ ವೇ ಹೋಗ್ಬೋದು ಪೂರ್ತಿ ದಿನ ಟೈಮ್ ಪಾಸ್. ಇದು ಒಂಥರ ಇದೆ. ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ಮೇಲೆ 25,300 ಕೂಡ ಬ್ರೇಕ್ ಡೌನ್ ಆಗಿ ಕಂಟಿನ್ಯೂ ಆಗ್ಬೋದು ಇನ್ ಕೇಸ್ ದ ನ್ಯೂಸ್ ಈಸ್ ವೆರಿ ಡೇಂಜರಸ್ ತರ ಇತ್ತಪ್ಪ ಅಂದ್ರೆ. ಎನಿವೆ, ನಾವು ಎಕ್ಸ್ಪೆಕ್ಟ್ ಮಾಡೋಣ ಮಾರ್ಕೆಟ್ ರೇಂಜ್ ಬೌಂಡ್ ಆಗಲಿ ಅಥವಾ ಫ್ಲಾಟ್ ಆಗಿ 25,600 ಮೇಲೆಗಡೆ ಹೋದ್ರೆ ಫ್ರೀ ಮೊಮೆಂಟಮ್ ಸಿಗುತ್ತೆ, ಅಥವಾ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು 25,400 ಕೆಳಗಡೆ ಹೋದ್ರೆ ಯು ವಿಲ್ ಗೆಟ್ ಅ ಫ್ರೀ ವೇ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಂಡಿದ್ರಿ. ಲೆಟ್ಸ್ ಗೋ ಆಪ್ಷನ್ ಚೇಂಜ್. ಆಪ್ಷನ್ ಚೇಂಜ್ ಪ್ರಕಾರ ಏನೇನು ಶಿಫ್ಟಿಂಗ್ ಆಗಿದೆ ನೋಡ್ಕೋಣ. ಎಂಡ್ ಆಫ್ ದ ಡೇ ಮಾರ್ಕೆಟ್ 25,500 ನಲ್ಲಿ ನೋಡ್ಕೋಬಹುದು ಸಡನ್ಲಿ ಕಾಲ್ ಹ್ಯಾಸ್ ರೈಸನ್ ಬಿಕಾಸ್ ಆಫ್ ರೆಡ್ ಕ್ಯಾಂಡಲ್ಸ್. ಓಕೆ, ಅಂಡ್ ಪುಟ್ಗಳು ಕಮ್ಮಿ ಆಗಿದೆ. ಸೊ ನಮ್ಮ ಲೈವ್ ಟ್ರೇಡಿಂಗ್ ಟೈಮಲ್ಲಿ ಇದು 200 ಲಕ್ಷ ಇತ್ತು, ಅವಾಗ ಇದು 100 ಲಕ್ಷ ಆಗಿತ್ತು. ಮಾರ್ಕೆಟ್ ಅವಾಗ ಮೇಲ್ಗಡೆ ಹೋಗ್ತಾ ಇತ್ತು. ಸೊ ಸಡನ್ಲಿ ಸಿಸ್ಟಮ್ ಇಸ್ ಚೇಂಜ್ ನಾವು. ಸೊ ಕಾಲ್ ಇಸ್ ಡಾಮಿನೇಟ್ ಆಗ್ತಾ ಇದೆ 25,500 ನಲ್ಲಿ ಅಂಡ್ ಈ ಕಡೆ ಕಮ್ಮಿ ಇದೆ. ಎನಿವೇ 25,500 ಕೆಳಗೆ ಹೊಡೆದ್ರೆ ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೋದಪ್ಪ, 25,400 ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಹೈಯೆಸ್ಟ್ ಇದೆ.
ಇದನ್ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ಮಾತ್ರ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಕೋತೀರಿ. ದಟ್ ಇಸ್ ಟೆಕ್ನಿಕಲ್ ಲೆವೆಲ್ ಸಪೋರ್ಟ್ ಕೂಡ ಇರೋದ್ರಿಂದ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಬಹಳ ವೀಕ್ ಇರುತ್ತೆ 25,300 ವರೆಗೂ ಹೋಗ್ಲಿಕ್ಕೆ. ವೆರಸ್ ಮೇಲ್ಗಡೆ ನೋಡಿದ್ರೆ ಓಪನ್ ಇಂಟ್ರೆಸ್ಟ್ ಹ್ಯಾಸ್ ಬಿಲ್ಟ್ ಅಪ್ ಲೈಕ್ ಎನಿಥಿಂಗ್ ಟಿಲ್ 25,600 ನೋಡ್ಕೋಬಹುದು. 130 ಲಕ್ಷ, 90 ಲಕ್ಷ, 173 ಲಕ್ಷ ಅಂದ್ರೆ ಅಬಾಬ ಒಂದು 2.5-3 ಕೋಟಿ ಓಕೆ ಓಪನ್ ಇಂಟ್ರೆಸ್ಟ್ ಅಂತೂ ಓಪನ್ ಇದೆ. ಸೊ ದೇ ಆರ್ ವೆರಿ ಹೈಲಿ ಪ್ರೆಷರೈಸ್ಡ್ ಅಂತ ತಿಳ್ಕೊಳ್ತೀನಿ. ಡನ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಓಪನ್ ಇಂಟ್ರೆಸ್ಟ್ ಪ್ರಕಾರ ಕೂಡ. ಸೊ ಲಾಜಿಕಲಿ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೆ ಗೋ ಫಾರ್ ಸ್ಟ್ರಾಡಲ್ ಆರ್ ಸ್ಟ್ರಾಂಗಲ್. ಅದರ್ವೈಸ್ ಮಾರ್ಕೆಟ್ ನಲ್ಲಿ ನ್ಯೂಸ್ ಏನಾದ್ರು ಪಾಸಿಟಿವ್ ಬಂದ್ರು ಕೂಡ ಗ್ಯಾಪ್ ಅಪ್ ಕೂಡ ಆಗ್ಬೋದು. ಸೊ ಎನಿ ಗ್ಯಾಪ್ ಡೌನ್ ಕೂಡ ಆಗ್ಬೋದು. ಎನಿ ಅನ್ಸರ್ಟಿನಿಟಿ ಅಪ್ಡೇಟ್ ಮಾಡೇ ಮಾಡ್ತೀನಿ ನಿಮ್ ಗ್ರೂಪ್ ಒಳಗಡೆ. ಸೆನ್ಸೆಕ್ಸ್ ನೋಡ್ಕೋತೀರಿ ಏನ್ ನಡೀತಾ ಇದೆ. ಇದು ಸಹ ಸೇಮ್ ನಿಫ್ಟಿ ತರ ಕಾಣುತ್ತೆ. ಬಿಕಾಸ್ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಗಳು ಯಾವ ಲಿಸ್ಟ್ ಆಗಿದ್ದಾವಲ್ಲ ಓಕೆ ಅವೆಲ್ಲ ಸ್ಟಾಕ್ಗಳು ಸೆನ್ಸೆಕ್ಸ್ ಅಲ್ಲಿ ಕೂಡ ಇದೆ. ಎನಿವೇ ಇಂಪಾರ್ಟೆಂಟ್ ಲೆವೆಲ್ 83,900, ಬಾಟಮ್ ಅಲ್ಲಿ 83,200. ಓಕೆ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ ಈ ಜಾಗದಿಂದ ಬಾಯಿಂಗ್ ಲೊಕೇಶನ್ ಎಕ್ಸಿಕ್ಯೂಟ್ ಮಾಡ್ತೀರಿ. ಓಕೆ ಲೈಕ್ ಟಿಲ್ ದಸ್ 83,500 ಫೇಲ್ ಆದ್ರೆ 83,000 or 82,800 ಲೆವೆಲ್ ಈಸ್ ಓಪನ್ ಹಿಯರ್. ಕರೆಕ್ಟ್. ಸೊ ಡನ್ ಹಿಯರ್. ಇವನ್ ಗ್ಯಾಪ್ ಡೌನ್ ಆಯ್ತು ಅಂತ ತಿಳ್ಕೊಂಡ್ರಿ. ಗ್ಯಾಪ್ ಅಪ್ ಆದ್ರೆ ಲೈಕ್ ಲಾಜಿಕಲಿ ಅರೌಂಡ್ 83,700 ಹತ್ರ ಓಪನ್ ಆಗಿದೆ. ಸೊ ನಿನ್ನೆ ಮಾರ್ಕೆಟ್ 83,800 ದಾಟ್ಕೊಂಡಿಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಗೋ ರ್ಯಾಲಿ ಹಿಯರ್. ನಾವು ವೇಟ್ ಮಾಡೋಣ ಮಾರ್ಕೆಟ್ ಈ ಜಾಗಕ್ಕೆ ಬಂದ್ಮೇಲೆ, ಈ ಬೌಂಡ್ರಿ ಹತ್ರ ಬಂದ್ಮೇಲೆ ಐದರ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾನ ಅಥವಾ ಇದನ್ನ ಬ್ರೇಕ್ಔಟ್ ಮಾಡಿ ಹೋಗ್ತಾನ. ಸೊ ಅದರ ಬೇಸಿಸ್ ಮೇಲೆ ನಮ್ಮ ಪ್ಲಾನ್ ಆಫ್ ಆಕ್ಷನ್ ಇರುತ್ತೆ. ಕರೆಕ್ಟ್. ಸೊ ಎನಿವೆ ಇಲ್ಲಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ಮಾರ್ಕ್ ಮಾಡ್ಕೊಳ್ತೀರಿ. 83,900, 83,500 ಅಂಡ್ 83,200 ಅಂತ ಬಿಟ್ರೆ ಮಾರ್ಕೆಟ್ 82,800 ವರೆಗೂ ಹೋಗುವ ಸಾಧ್ಯತೆ ಇದೆ. ಯಾವ್ಯಾವ ಜಾಗದಲ್ಲಿ ಲೈಕ್ ಬ್ರೇಕ್ ಡೌನು ಅಥವಾ ಹೋಲ್ಡಿಂಗೋ ಆಗುತ್ತೆ ಅನ್ನೋನ್ನ ನೀವು ಪ್ರಾಕ್ಟಿಕಲ್ ಪ್ರೈಸ್ ಆಕ್ಷನ್ ಚೆಕ್ ಮಾಡ್ಕೋತೀರಿ. ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಅಂತೂ ಅಷ್ಟೊಂದು ಬಿದ್ದಿಲ್ಲ ನೋಡ್ಕೋತೀರಿ. ದೇ ಆರ್ ವೆರಿ ರೆಸಿಲಿಯಂಟ್ ಅಂಡ್ ಸ್ಟ್ರಾಂಗ್ ನಾವು. ಓಕೆ ಸೊ ನಿನ್ನೆ ಲೆವೆಲ್ಗಳನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ತೀನಿ. ಇಂಪಾರ್ಟೆಂಟ್ ಸಂಗತಿ ಏನಪ್ಪಾ ಅಂದ್ರೆ ಮಾರ್ಕೆಟ್ 57,200 ಮೇಲೆ ನಿಂತ್ಕೊಳ್ಳಿಕ್ಕೆ ಯಶಸ್ವಿ ಆಗಿದೆ ಅನ್ಕೋತೀನಿ. ಬಿಕಾಸ್ ದ ಸಮ್ ಮೋರ್ ಕ್ಯಾಂಡಲ್ಸ್ ಆರ್ ಸ್ಟಾಪಿಂಗ್ ಅಟ್ ಹಿಯರ್. ಸೊ ಎನಿವೇ ನಾಳೆ ಮಾರ್ಕೆಟ್ ನಿಮಗೆ ಓಕೆ ಟಾಪ್ ಆಫ್ 57,300 ಅನ್ನು ಬ್ರೇಕ್ಔಟ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ದಿಸ್ ಇಸ್ ಅ ಮೋಸ್ಟ್ ಈಸಿ ಅಂಡ್ ಫ್ರೀ ವೇ ಆಗುತ್ತೆ. ಟ್ರೈ ಇಟ್ ಫಾರ್ 57,600 ಅಂಡ್ ಆಲ್ ಟೈಮ್ ಆಲ್ಸೋ 58,000 ಕೂಡ ಆಗ್ಬೋದು. ನಾಳೆ ಆಲ್ ಟೈಮ್ ಹೈ ರೀಚ್ ಆಗುವ ಎಲ್ಲ ಸಾಧ್ಯತೆ ಬ್ಯಾಂಕ್ ನಿಫ್ಟಿ ಈ ಸದ್ಯದ ಶೋಕಾಸ್ ಮಾಡುತ್ತೆ. ಬಿಕಾಸ್ ಕೆಲವೊಂದು ಬ್ಯಾಂಕಿಂಗ್ ಸ್ಟಾಕ್ಗಳು ಬುಲಿಶ್ನೆಸ್ ಶೋಕಾಸ್ ಮಾಡ್ತಾ ಇದೆ. ಓಕೆ ಅದರ್ವೈಸ್ ಮಾರ್ಕೆಟ್ ಸೈಡ್ ವೇ ಟು ನೆಗೆಟಿವ್ ಎಕ್ಸ್ಪೆಕ್ಟ್ ಮಾಡ್ಕೋತೀರಿ. ಬಿಕಾಸ್ ಮಾರ್ಕೆಟ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಹೈಯರ್ ಲೋ ಸ್ಟ್ರಾಂಗ್ ಇದೆ ಸರ್. ಸೊ ಇವೊಂದು ಬಿದ್ರು ಕೂಡ ಸ್ಲೋಲಿ ಬೀಳುತ್ತೆ. ಇಲ್ಲಿಂದ ಆಪ್ಷನ್ ಪುಟ್ ಬೈ ಮಾಡಿ ನಾನು ಲಾಜಿಕಲಿ ದುಡ್ಡು ಮಾಡ್ತೇನೆ ಅನ್ನೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ವೇರ್ ಆಸ್ ಇದರಿಂದ ಮೇಲ್ಗಡೆ ಹೋಗ್ತಾ ಇದ್ರೆ ಹೈಯರ್ ಲೋ ಸ್ಟ್ರಕ್ಚರ್ ಕೂಡ ಇರೋದ್ರಿಂದ ವಿ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಕಂಟಿನ್ಯೂ ಟು 57,600 to 58,000 ಈಸಿಲಿ. ಓಕೆ ಅಂಡ್ ಎನಿವೇ ಇದರೊಳಗಡೆ ಒಂದು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡ್ಕೊಳ್ತೀರಿ ಪ್ಯಾರಲ್ ಚಾನಲ್ ಹಿಯರ್. ನೀವು ಕೂಡ ಇದು ಯೂಸ್ ಮಾಡಬಹುದು ಇನ್ ಕೇಸ್ ನಾಳೆ ಬ್ರೇಕ್ ಡೌನ್ ಆದ್ರೆ. ಸೊ ಟ್ರೈ ಮಾಡಿ ಕಾಲ್ ರೇಟಿಂಗ್ ಮಾಡಲಿಕ್ಕೆ. ಬಿಕಾಸ್ ಆಪ್ಷನ್ ಬೈಯಿಂಗ್ ಮಾಡಿದ್ರೆ ಮೈಟ್ ಬಿ ಇವು ಬಹಳ ಕಾಸ್ಟ್ಲಿ ಕೂಡ ಇದೆ ಮತ್ತೆ ಲೈಕ್ ಎಕ್ಸಿಕ್ಯೂಷನ್ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಕೋತೀನಿ. ವೆರ್ ದಿಸ್ ಇಸ್ ಈಸಿ ಬಿಲೋ ಅಬೌವ್ ದ 57,300 ಲೆವೆಲ್. ಓಕೆ ಇದಾಯ್ತು ಸರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಫಿನ್ ನಿಫ್ಟಿ ನೋಡ್ಕೊಳ್ಳಿ. ಓಕೆ ವಾಟ್ಸ್ ಹ್ಯಾಪನಿಂಗ್ ದ ಫಿನ್ ನಿಫ್ಟಿ ಹಿಯರ್. ಸೊ ಫಿನ್ ನಿಫ್ಟಿ ಒಳಗಡೆ ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ತರ ಕಾಣುತ್ತೆ. ಇಂಪಾರ್ಟೆಂಟ್ ಲೆವೆಲ್ ನೀನೇ ಡ್ರಾ ಮಾಡಿದ್ವಿ. ದಿಸ್ ಇಸ್ ಅ ಮೇಜರ್ ಲೆವೆಲ್. ದಟ್ ಇಸ್ 27,100 ಹತ್ರ ಬರುತ್ತೆ. ಎನಿವೇ ಈಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋಣ ಮಾರ್ಕೆಟ್ 27,100 ಮೇಲ್ಗಡೆ ಹೋದ್ರೆ ವಿ ಗೋಯಿಂಗ್ ಟು ಗೆಟ್ ಅ ಫ್ರೀ ವೇ ಟಿಲ್ 27,300 ಲೆವೆಲ್ ವರೆಗೂ. ಸೊ ಇದು ಲಾಜಿಕಲ್ ಲೆವೆಲ್ ಇದೆ. ಬಿಕಾಸ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಇಂಟೆನ್ಸಿಫೈಡ್ ಆಗಿದೆ ಇಲ್ಲಿಂದ. ಸೊ ಅದ್ರ ಮೇಲೆ ನಿಂತ್ಕೊಳ್ತಾ ಇದ್ದಾರೆ 2700 ಮೇಲೆ ಅಂದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ವಿಲ್ ಬಿ ರ್ಯಾಲಿಂಗ್. ಅದರ್ವೈಸ್ ಫ್ಲಾಟ್ ಆದ್ರೆ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಪಟರ್ನ್ ಸಿಗುತ್ತೆ. ಸೊ ಗೋ ಫಾರ್ 26,900. ಕಂಟಿನ್ಯೂ ಆದ್ರೆ 26,700 ವರೆಗೂ ಹೋಗಬಹುದು ಅನ್ನೋ ಚಾನ್ಸ್ ಇದೆ. ಇವನ್ ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ಚೆಕ್ ಮಾಡಿದ್ರೆ ಎಸ್ ಇಟ್ ಈಸ್ ಅ ಚಾನ್ಸ್ ಆಫ್ ಹೋಲ್ಡಿಂಗ್ ಇದೆ. ಹೋಲ್ಡ್ ಆಗ್ಲಿಲ್ಲ ಫೇಲ್ ಆದ್ರೆ ಸಖತ್ ಆಗಿರೋ ಮೊಮೆಂಟಮ್ ಇದೆ 26,700 ಗೆ. ಸೊ ಲೆಟ್ಸ್ ಸಿ ವಾಟ್ಸ್ ಹ್ಯಾಪನಿಂಗ್ ಇನ್ ದ ಮಿಡ್ ಕ್ಯಾಪ್ ನಾವು. ಸೊ ಮಿಡ್ ಕ್ಯಾಪ್ ನಲ್ಲಿ ಏನಾಗ್ತಾ ಇದೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀನು ಡಿಸ್ಕಷನ್ ಮಾಡಿದ್ದು 13,350 ಹೋಲ್ಡ್ ಮಾಡಿದ್ರೆ ವಿ ಕೂಡ ಎಕ್ಸ್ಪೆಕ್ಟ್ ರ್ಯಾಲಿ ಅಂತೇಳಿ. ಎನಿವೇ ಟ್ರೆಂಡ್ ಲೈನ್ ನಿಮ್ಮ ಮುಂದೆನೆ ನಿನ್ನೆ ಮಾಡ್ದಂಗೆ ಎಳಿದು ಇಟ್ಕೋತೀನಿ ನೋಡ್ಕೊಳ್ತೀವಿ. ಇಲ್ಲಿಂದ ರಿಜೆಕ್ಷನ್ ಆಗಿದೆ ಕರೆಕ್ಟ್ ಇದೆಯಾ ಸೂಪರ್. ಅಂದ್ರೆ ನಾವು ಟ್ರೆಂಡ್ ಲೈನ್ ಏನು ಡ್ರಾ ಮಾಡಿದೀವಲ್ಲ ಸೊ ಲೆವೆಲ್ಸ್ ಏನು ಪ್ಲಾನ್ ಆಗ್ತಿದೀವಲ್ಲ ಸಕ್ಸಸ್ಫುಲಿ ಅಂತೂ ಅನಲೈಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಎನಿವೇ ಮಾರ್ಕೆಟ್ ಇದ್ರ ಮೇಲೆಗಡೆ ಅಂತ ಹೋಗ್ಲಾ ಇಲ್ಲಿಂದ ರಿಜೆಕ್ಷನ್ ಆಗಿದೆ. ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಓಕೆ ಲೆಟ್ಸ್ ಸಿ ನಾಳೆ ಮಾರ್ಕೆಟ್ ಏನಾಗ್ಬೋದು. ಓಕೆ ಅಗೇನ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆಗಲಿ 13,350 ಓಪನ್ ಆಗಿದೆ. ಒಂದು 50-60 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆದ್ರೆ ಲಾಜಿಕಲಿ ಅಗೇನ್ ಟ್ರೆಂಡ್ ಲೈನ್ ಇದೆ ಸದ್ಯದ ಮಟ್ಟಿಗೆ. ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ವಿ ಹ್ಯಾವ್ ಅ ಈಸಿ ಮೊಮೆಂಟಮ್ 13,450 ವರೆಗೂ. ಓಕೆ ಅದರ್ವೈಸ್ 13,500 ವರೆಗೂ ಇಲ್ಲ ಮಾರ್ಕೆಟ್ ಇಲ್ಲೇ ಜಾಗದಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಕೆಳಗಡೆ ಬರಬಹುದು. ಸೊ ಲಾಜಿಕಲ್ ಮೇಜರ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡಿಟ್ಕೊಳ್ತೀರಿ. ದಟ್ ಇಸ್ ಹಿಯರ್. ದಟ್ಸ್ 1, 2
and momentum here. Do expect here market ಅಲ್ಲಿ in case market ಇಲ್ಲಿಂದ ನಿಮ್ಗೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಎಸ್ ಇಟ್ ಕ್ಯಾನ್ ಗೋ ಟು 13200 ಆಲ್ಸೋ. ಇಲ್ಲಿ ಏನಾದರೂ ನಿಮಗೆ ಲೈಕ್ ಲೋವರ್ ಹೈ ಸ್ಟ್ರಕ್ಚರು ಅಥವಾ ಸೆಲ್ಲಿಂಗ್ ಪ್ಯಾಟರ್ನ್ ಕೊಟ್ಟರೆ ಮಾತ್ರ 13200. ಎನಿವೇ ಎಲ್ಲ ಇಂಡೆಕ್ಸ್ ಅನಾಲಿಸಿಸ್ ಕೂಡ ಮಾಡಿದ್ದೀವಿ. ಲೆಟ್ಸ್ ಗೋ ಕೆಲವೊಂದು ಸ್ಟಾಕ್ಗಳನ್ನ ಡಿಸ್ಕಷನ್ ಮಾಡಿದೆ. ಇಂಪಾರ್ಟೆಂಟ್ ಬ್ರಿಟಾನಿಯಾ. ಸೊ ಲುಕ್ ಆಟ್ ಹಿಯರ್ ಬ್ರಿಟಾನಿಯಾ ಕಾನ್ಫಿಡೆನ್ಷಿಯಲಿ ಓಕೆ ಲೈಕ್ ಸ್ವಲ್ಪ ಕಾನ್ಫಿಡೆನ್ಸ್ ತೋರಿಸಿದೆ ಮೇಲ್ಗಡೆ ಹೋಗೋದಕ್ಕೆ. ಲಾಸ್ಟ್ ಅವರ್ನಲ್ಲಿ ಕೂಡ ಪಾಸಿಟಿವ್ನೆಸ್ ಶೋಕಸ್ ಮಾಡಿದೆ. ಹೈಲಿ ಪಾಸಿಟಿವ್ 5900 ನಾಳೆ ಕಂಟಿನ್ಯೂ ಮಾಡ್ತಾ ಇದ್ರೆ ಇಟ್ ಈಸ್ ಅಬೌಟ್ ಟು ಅಪಿಯರ್ ಅಬೌಟ್ 6200 ಅಂತ ಅನಿಸ್ತದೆ. ನೆಕ್ಸ್ಟ್ ಲೆವೆಲ್ ಮೇಜರ್ ರಿಜೆಕ್ಷನ್ ಅಲ್ಲಿ ಕೂತ್ಕೊಳ್ಳುತ್ತೆ. ಅಂಡ್ ಎನಿವೇ ಲೆಟ್ಸ್ ಗೋ ಟು BPCL. ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ಇವತ್ತು ಲೈವ್ ಅಲ್ಲಿ ಕೂಡ ಡಿಸ್ಕಷನ್ ಮಾಡ್ತಾ ಇದ್ವಿ. ಪ್ರಾಫಿಟ್ ಬುಕಿಂಗ್ ಇಸ್ ಅ ಗುಡ್ ವೇ ಅಂತ ಹೇಳಿ ಅಂಡ್ ಆಗ್ತಾ ಇದೆ, ನಿಮ್ ಕಣ್ ಮುಂದೆ ಇದೆ. ಸೊ ಹೋಗಿ ಚೆಕ್ ಮಾಡ್ಬೋದು ಯೂಟ್ಯೂಬ್ ಲೈವ್ ಅಲ್ಲಿ ಕೂಡ ಏನ್ ಮಾತಾಡಿದ್ವಿ BPCL ಬಗ್ಗೆ ಅಂತೇಳಿ. ಎನಿವೇ ನಾಳೆ ಕಂಟಿನ್ಯೂಷನ್ ಕೂಡ ಆಗ್ಬೋದು. ಅಂಡ್ ಎನಿವೇ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ರಿಲಯನ್ಸ್ ಆಗಲಿ ಎನರ್ಜಿ ಸ್ಟಾಕ್ಸ್ ಆಗಲಿ ಸ್ವಲ್ಪ ಏನಾಗಿದೆ ಪ್ರೆಷರ್ನ ಫೀಲ್ ಮಾಡಿದೆ. ಬಿಕಾಸ್ ಟ್ರಂಪ್ ಟಾರಿಫ್ ಬಗ್ಗೆ ಇಶ್ಯೂ ಇರೋದ್ರಿಂದ ದೇ ಹ್ಯಾವ್ ಫೇಸ್ಡ್ ಇಶ್ಯೂ ಹಿಯರ್. ಓಕೆ ಅಂಡ್ ಒನ್ ಮೋರ್ ಪಾಯಿಂಟ್, ರಿಲಯನ್ಸ್ ನೆಗೆಟಿವ್ ಆಗೋದಕ್ಕೆ ಕಾರಣ ಜಿಯೋ IPO ಡಿಲೇ ಆಗೋದ್ರಿಂದ. ಓಕೆ ಅದಕ್ಕೋಸ್ಕರ ಇದು ಸ್ವಲ್ಪ ಸ್ಲಿಡ್ ಆಗಿದೆ. ಓಕೆ ಅಂಡ್ ಇದನ್ನೇ ನಿಫ್ಟಿ ಎಳ್ಕೊಂಡು ಕೆಳಗಡೆ ಹೋಗಿದೆ. ಓಕೆ ಸೊ ಹೆವಿ ವಾಲ್ಯೂಮ್ ನಿಂದ ಸೆಲ್ಲಿಂಗ್ ಆಫ್ ಆಗಿದೆ. ಮಾರ್ಕೆಟ್ ನಾಳೆ ಲಾಜಿಕಲಿ ಚಾನ್ಸ್ ಇಲ್ಲ. ದೋ ಇನ್ ಕೇಸ್ ಲೋ ಆಫ್ ದ ಡೇ ಓಕೆ 1512 ಬರುತ್ತೆ. ಇದನ್ನ ಬ್ರೇಕ್ ಡೌನ್ ಆಗಿ ಕಂಟಿನ್ಯೂ ಆದ್ರೆ ವಿ ಎಕ್ಸ್ಪೆಕ್ಟ್ 1500 ರೌಂಡ್ ನಂಬರ್ ಸೈಕಾಲಜಿ 1480 ಅಂಡ್ ಗೋ ಡೌನ್. ಓಕೆ ಲೆಟ್ಸ್ ಸಿ. ಇನ್ಫೋಸಿಸ್ ಇಸ್ ಅಬೌಟ್ ಟು ಬ್ರೇಕ್ ಅನ್ನೋ ಸ್ಟ್ರಕ್ಚರ್ ಇದೆ. ನೋಡ್ಕೊಳ್ತೀರಿ ಮಾರ್ಕೆಟ್ ಇನ್ ಅ ಹ್ಯೂಜ್ ಕಂಜೆಷನ್ ಝೋನ್ ಅಲ್ಲಿ. ಸೊ ಲುಕ್ ಯರ್ ವರ್ಟಿಕಲ್ ಓಕೆ ಲೆವೆಲ್ ಆಂಗಲ್ ಅಂದ್ರೆ ಲೈಕ್ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಲ್ಲಿ ಇದೆ. ಓಕೆ ವೊಲಟಾಲಿಟಿ ಕಾಂಟ್ರಾಕ್ಷನ್ ಪ್ಯಾಟರ್ನ್ ಅಂತೀವಿ ಇದಕ್ಕೆ. ಸೊ ಕಾಂಟ್ರಾಕ್ಷನ್ ಆಗಿದ್ದು ಯಾವುದೇ ಸೈಡ್ ಅಲ್ಲಿ ಬ್ರೇಕ್ ಆದ್ರೆ ಸಖತ್ತಾಗಿರೋ ಮೊಮೆಂಟಮ್ ಆಗುವ ಸಾಧ್ಯತೆ ಹೆವಿ ಇದೆ. ಸೊ ಹೈಲಿ ಎಕ್ಸ್ಪೆಕ್ಟ್ ಮಾಡೋಣ ಮಾರ್ಕೆಟ್ ಟಾಪ್ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಇದೆ 1702 ಅಂಡ್ ಅಬೌವ್ ಲೆವೆಲ್ಸ್ ಆಲ್ಸೋ. ಲೆಟ್ಸ್ ಸಿ ನಾಳೆ ಮಾರ್ಕೆಟ್ ಏನಾದರೂ 1640-45 ಮೇಲೆಗಡೆ ಟ್ರೇಡ್ ಆಗ್ತಾ ಇದ್ರೆ ವಿ ವಿಲ್ ಟ್ರೈ ಫಾರ್ 1700 ಹಿಯರ್. ಇನ್ ಕೇಸ್ ಫೇಲ್ ಆದ್ರೆ ಬಿಲೋ ದ 1620. ಸೊ ವಿ ವಿಲ್ ಅವಾಯ್ಡ್ ಆರ್ ಸೆಲ್ ಆನ್ ರೈಸ್ ಅನ್ನೋ ಸ್ಟ್ರಕ್ಚರ್ನ ಕ್ರಿಯೇಟ್ ಆದ್ರೆ 1600 ಆರ್ 1560 ವರೆಗೂ ಇದನ್ನ ತಗೊಂಡು ಹೋಗ್ಲಿಕ್ಕೆ ಟ್ರೈ ಮಾಡೋಣ. ಲೆಟ್ಸ್ ಗೋ ಮಾರುತಿ. ಮಾರುತಿ ನೋಡ್ಕೋತಿದ್ರಿ ಯಾಕೆ ಡಿಸ್ಕಷನ್ ಮಾಡ್ತೀವಿ ಅಂದ್ರೆ ಇಂಪಾರ್ಟೆಂಟ್ ಲೆವೆಲ್ ದಿಸ್ ಒನ್ ಕರೆಕ್ಟ್ ಇದೆಯಾ? ಸೂಪರ್. ಓಕೆ ಲುಕ್ ಆಟ್ ದಿಸ್ ಮೇಜರ್ ಲೆವೆಲ್ ಸಪೋರ್ಟ್ ಟ್ರೆಂಡ್ ಲೈನ್. ಓಕೆ ನಾಳೆ ನಿಮಗೆ ಲಾಜಿಕಲಿ ಲೆವೆಲ್ ಯಾವ್ದಪ್ಪ ಅಂದ್ರೆ ಇದು 12400 ಲೆವೆಲ್ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ಯು ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಫಾಲ್ ಟಿಲ್ 12,000 ಲೆವೆಲ್. ಸೊ ನಾಳೆ ಇನ್ ಕೇಸ್ ಏನಾದರೂ ಹಿಂಗಿದ್ರೆ ಇನ್ವರ್ಟೆಡ್ ಹ್ಯಾಮರ್ ಮಾಡಿದಿಲ್ಲ ಗ್ರೀನ್ ಕ್ಯಾಂಡಲ್ ಮಾಡ್ಕೊಂಡ್ರೆ ಸೊ ಲಾಜಿಕಲ್ ಲೆವೆಲ್ ಕೂಡ ಇದೆ 12,800 ವರೆಗೂ. ಸೊ ನೋಡೋಣ ನಾಳೆ ಮಾರುತಿ ಸುಜುಕಿ ಏನ್ ಮಾಡುತ್ತೆ ಅಂತೇಳಿ. HUL ರೈಟ್ ನಾವು ಇಟ್ಸ್ ಕಂಟಿನ್ಯೂಡ್ ಆಗಿದೆ ಅಂಡ್ ಟಾಪ್ ಬ್ರೇಕ್ ಆಗಿ ಕಂಟಿನ್ಯೂ ಆಗಿರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದರೂ ಹೈ ಬ್ರೇಕ್ ಆದ್ರೆ ಹೈ ಪಾಸಿಬಲ್ ಅಬೌಟ್ 2480 ಲೆವೆಲ್ 480 ಲೆವೆಲ್ ಇದೆ. ಇಲ್ಲ ಅಂದ್ರೆ ಮಾರ್ಕೆಟ್ ಕುಡ್ ಬಿ ಸೈಡ್ ವೈಸ್ ಆಗ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಬುಲ್ ಪುಟ್ ಸ್ಪ್ರೆಡ್ ಕೂಡ ಅಥವಾ ಪುಟ್ ಸೆಲ್ಲಿಂಗ್ ಕೂಡ ಮಾಡಬಹುದು. ಅಂಡ್ ಇನ್ ಕೇಸ್ ಸೈಡ್ ವೇ ಹೋಗುತ್ತಪ್ಪ ಅಂದ್ರೆ ಗೋ ಫಾರ್ ಸ್ಟ್ರಾಂಗಲ್ ಸ್ಟ್ರಾಟಜಿ ದೇ ಆರ್ ವಿಲ್ ಬಿ ಗುಡ್. ಸೊ ಡಿವಿಸ್ ಲ್ಯಾಬ್ ನೋಡ್ಕೋತಿದ್ರಿ ನಿನ್ನೆ ಕೂಡ ಡಿಸ್ಕಷನ್ ಮಾಡಿದ್ವಿ, ಇವತ್ತು ಕೂಡ ಕಂಟಿನ್ಯೂಷನ್ ಮಾಡೋಣ ಡಿಸ್ಕಷನ್ನ. ಸೊ 1 ಅವರ್ ಆಂಗಲ್ ಇಂದ ಮಾರ್ಕೆಟ್ ಗ್ಯಾಪ್ ಫಿಲ್ಲಿಂಗ್ ಆದ್ಮೇಲೆ ವಾಪಸ್ ಸೊ ಒಂದು ಓಕೆ ಬಾಕ್ಸ್ ತರ ಮಾಡ್ಕೊಂತ ಹೋಗ್ತಾ ಇದೆ. ಲುಕ್ ಆಟ್ ದಿಸ್ ಏರಿಯಾ. ಸೊ ಈಗ ಮಾರ್ಕೆಟ್ ಈಗ ಶಿಫ್ಟ್ ಆಗಿರೋದು ಬೈಯಿಂಗ್ ಸ್ಟ್ರಕ್ಚರ್ ಲೆವೆಲ್ ಟು 6920 ಅಂಡ್ 7000 ಇಸ್ ಹೈ ಲೈಕ್ಲಿ ಟು ಬ್ರೇಕ್ ಟುಮಾರೋ. ಸೊ ಒಂದ್ಸಲ ಹೋಲ್ಡ್ ಮಾಡಿಲ್ಲ 7000 ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಕಂಟಿನ್ಯೂಡ್ ರ್ಯಾಲಿ ಹಿಯರ್. ಅದರ್ವೈಸ್ ರೇಂಜ್ ಬೌಂಡ್ ಟಿಲ್ 7000 ಟು 694 ಆರ್ 50 ಒಳಗಡೆ ಇರುವ ಹೆವಿ ಸಾಧ್ಯತೆ ಇದೆ ಡಿವಿ ಸ್ಲ್ಯಾಬ್. ಓಕೆ ನೆಕ್ಸ್ಟ್ ಹೋಗೋಣ ಸರ್ ಅಪೋಲೋ ಹಾಸ್ಪಿಟಲ್ ನೋಡೋಣ. ಅಪೋಲೋ ಹಾಸ್ಪಿಟಲ್ ಫಾಲ್ ಆಗಿದೆ. ಸೊ ಫಾಲ್ ಆಗಲಿಕ್ಕೆ ಕಾರಣ ಏನ್ಬೋದು, ಆಲ್ ಟೈಮ್ ಹೈ ಇದೆ, ಆಬ್ವಿಯಸ್ಲಿ ಪ್ರಾಫಿಟ್ ಬುಕಿಂಗ್ ನಡೀತಾ ಇರ್ಬೋದು, ಅದು ಒಂದು ಮೇನ್ ಪಾಯಿಂಟ್ ಇದೆ. ಅದರ್ವೈಸ್ ನೀವು ಇಲ್ಲಿ ಲೈಕ್ ಪಿಯರ್ಸಿಂಗ್ ಪ್ಯಾಟರ್ನ್ ತರ ಒಂದು ಕ್ಯಾಂಡಲ್ ನೋಡ್ಬೋದು ಇದು ಅಂಡ್ ಲೋ ಬ್ರೇಕ್ ಆಗಿದೆ. ಸೊ ಎನಿವೇ ಈಗ ನಾಳೆ ಏನಾದರೂ ನಿಮಗೆ ಇವತ್ತಿನ ಲೋ ಬ್ರೇಕ್ ಡೌನ್ ಆಗಿ ಲೋವರ್ ಆಗಿ ಸಿಗ್ತಾ ಇದ್ರೆ ಸೊ ವಿ ಕ್ಯಾನ್ ಇವನ್ ಕಂಟಿನ್ಯೂ ಟು 7400 ಆರ್ ದಿಸ್ ಗ್ಯಾಪ್ ಏರಿಯಾ ಕುಡ್ ಬಿ ಫಿಲ್ಲಿಂಗ್ ಅಪ್ ಟಿಲ್ 7360. ನೋಡೋಣ ನಾಳೆ ಮಾರ್ಕೆಟ್ ಏನ್ ಮಾಡುತ್ತೆ ಅಂತೇಳಿ. ಲೆಟ್ಸ್ ಗೋ ಸನ್ಫಾರ್ಮಾ ಹಿಯರ್. ಸನ್ಫಾರ್ಮಾ ನೋಡ್ಕೋತೀರಿ ಮತ್ತೆ ಕಂಜೆಷನ್ ಜೋನ್. ಇವತ್ತು ನಾವು ಎಕ್ಸ್ಪೆಕ್ಟೆಡ್ ಮಾಡ್ಕೊಂಡಿದ್ವಿ 1640 ಕೆಳಗಡೆ ಹೋಗುತ್ತಪ್ಪ ಅಂತೇಳಿ, ಹೋಗ್ಲಿಲ್ಲ, ಮತ್ತೆ ಹೋಲ್ಡ್ ಮಾಡಿದೆ. ಇದು ಕೂಡ ವೊಲ್ಟಾಲಿಟಿ ಕಾಂಟ್ರಾಕ್ಷನ್ ಪ್ಯಾಟರ್ನ್ ಅಲ್ಲೇ ಇದೆ. 1700 ಮೇಲೆಗಡೆ ಹೋದ್ರೆ ಮೊಮೆಂಟಮ್, 1440 ಕೆಳಗಡೆ ಹೋದ್ರೆ ಮೊಮೆಂಟಮ್. ಈಗಲೂ ಕೂಡ ಹೈಲಿ ಆಂಟಿಸಿಪೇಟ್ ವೇಟ್ ಮಾಡ್ತಾ ಇದ್ವಿ, ನೋಡೋಣ ಮಾರ್ಕೆಟ್ ಯಾವ ಕಡೆ ಬ್ರೇಕ್ಔಟ್ ಆಗ್ತದೆ ಅಂತೇಳಿ. ಓಕೆ ಎನಿವೇ ಎಲ್ಲ ಸ್ಟಾಕ್ಗಳನ್ನ ಇಂಡೈಸಸ್ನ ಡಿಸ್ಕಷನ್ ಮಾಡಿದೀವಿ. ಯಾವುದೇ ರೀತಿ ಚೇಂಜಸ್ ಇದ್ರೆ ಇವನ್ ಯಾವುದೇ ನ್ಯೂಸ್ ಕೂಡ ಬಂದ್ರು ಕೂಡ ಟ್ರಂಪ್ ಟಾರಿಫ್ ವಾರ್ ಆಗಲಿ ಏನಾದ್ರೂ ನ್ಯೂಸ್ ಬಂದ್ರು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಕೂಡ ಅಪ್ಡೇಟ್ ಮಾಡ್ಕೊಳ್ತಾ ಇರಿ.
ಚೇಂಜಸ್ ಅಂತೂ ಇದ್ದೇ ಇರುತ್ತೆ. ಸೊ ಅದನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಆಗಲಿ, ಇಕ್ವಿಟಿನಲ್ಲಾಗಲಿ, ಟೆಕ್ನಿಕಲ್ ಆಗಲಿ, ಫಂಡಮೆಂಟಲ್ ಆಗಲಿ, ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ನೀವು ಕಮೆಂಟಲ್ಲಿ ಹಾಕ್ಬೋದು. ಅದಕ್ಕೆ ನಾನು ಆನ್ಸರ್ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನಾಳೆಯಿಂದ ಕ್ಲಾಸ್ ಶುರು ಆಗುತ್ತೆ ಆ್ಯಂಡ್ ಲಾಸ್ಟ್ ಓನ್ಲಿ 1 ಸೀಟ್ ಇಸ್ ಅವೈಲಬಲ್. ಓಕೆ, ಯಾರು ಫಸ್ಟ್ ಕಾಲ್ ಮಾಡ್ತೀರಿ ಜಾಯ್ನ್ ಆಗ್ತೀರಿ ನಿಮ್ಮ ಇಷ್ಟ. ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಸರ್, ವಿ ವಿಲ್ ಮೀಟ್ ಆಫ್ಟರ್ 3 months ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ರೆ. ಓಕೆ, ಎನಿವೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು